ಸುಮಾರು 10 ವರ್ಷಗಳಿಂದ ಈ ಕುಣಿಗಲ್ನಲ್ಲಿ ಒಂದು ಡ್ಯಾನ್ಸ್ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಇವರು 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ತರಬೇತಿ ಕೊಟ್ಟಿದ್ದಾರೆ. ಅವ್ರು ಯಾರು ಅಂತ ಹೇಳ್ಬೋದಾ? ಖಂಡಿತವಾಗಿಯೂ ಎಕ್ಸ್ಟ್ರೀಮ್ ರಾಕ್ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ ಇವ್ರ ಕಡೆಯಿಂದ ಒಂದು ಅದ್ಭುತವಾದ ಡ್ಯಾನ್ಸ್ ಪ್ರೋಗ್ರಾಮ್ ನಡೀಲಿದೆ. ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಎಕ್ಸ್ಟ್ರೀಮ್ ರಾಕ್ ಸ್ಟೈಲ್ ಡ್ಯಾನ್ಸ್ ಅಕಾಡೆಮಿ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಮುಗುಳು. ಸಂಕ್ರಾಂತಿ ಬಂತು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಮುಗುಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೊತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮಥನ ಮುಗುಳು. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು. ಈ ಕಾರ್ಯಕ್ರಮದ ಮೇನ್ ಪಿಲ್ಲರ್ ಆದಂತಹ ಈ ಕಾರ್ಯಕ್ರಮದ ಹಾಗೂ ಈ ವಾಹಿನಿಯ ಸಂಪಾದಕರಾದಂತಹ ವಸಂತ್ ಕುಮಾರ್ NS ರವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಾಗಿ ವಿನಂತಿಸ್ಕೊಳ್ತೇನೆ. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಾದ್ಯಂತ ಇದೊಂದು ನಮಸ್ಕಾರ ಸ್ನೇಹಿತರೆ ಅಂತಿದ್ದಂಗೆ ವಸಂತವಾಣಿ ಬಂತು ಅಂತಾರೆ. ನೀವು ಕೂಡ ಒಂದು ನಮಸ್ಕಾರ ಕೊಟ್ಟರೆ ಎಷ್ಟು ಖುಷಿ ಪಡ್ತಾ ಇದೆ ಗೊತ್ತಾ? ಯಾರೋ ನಮಸ್ಕಾರನೇ ಕೊಡ್ತಾ ಇಲ್ಲವಲ್ಲಪ್ಪ. ಬಂತು ಬಂತು ಜೋರಾಗಿ ಇನ್ನೊಂದು ಬಾರಿ. ಥ್ಯಾಂಕ್ ಯು ಸ್ನೇಹಿತರೆ. ಇದು ಪ್ರಾಸ್ತಾವಿಕ ನುಡಿ. ಯಾಕೆ ಅಂತಂದರೆ ವಸಂತವಾಣಿ ಡಿಜಿಟಲ್ ಮೀಡಿಯಾ ಪ್ರಾರಂಭ ಆಗಿದ್ದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನಾನು ವಿಜಯವಾಣಿ ಪತ್ರಿಕೆಯಲ್ಲಿ ವರದಿಗಾರನಾಗಿದ್ದೆ. ಕಾರಣಾಂತರಗಳಿಂದ ಅದನ್ನು ಬಿಡಬೇಕಾದ ಪರಿಸ್ಥಿತಿ ಬಂತು. ನಂತರ ಆ ಪತ್ರಿಕೆ ಬಿಟ್ಟಾಗ ಮುಂದೇನು ಅಂತ ಕ್ವಶನ್ ಮಾಡ್ಕೊಂಡು ಬಂದಾಗ ನನಗೆ ಕೆಲವರು ದೊಡ್ಡವರೆಲ್ಲ ಕರೀತಾ ಇದ್ರು. ಕೆಲವರು ವಿಜಯವಾಣಿ ಅಂತ ಇದ್ರು, ಕೆಲವರು ವಸಂತವಾಣಿ ಅಂತ ಇದ್ರು. ನಾನು ಒಂದು ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯೂಟ್ಯೂಬಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ. ಅದಕ್ಕೆ ಏನೋ ಒಂಥರ ವಸಂತವಾಣಿ ಚೆನ್ನಾಗಿದೆಯಲ್ಲ, ಹಾಗಾಗಿ ವಸಂತವಾಣಿ ಅಂತಲೇ ಇಟ್ಟೆ. ವಸಂತ ಅಂದರೆ ನಾನು, ಈ ವಾಣಿಯನ್ನರು ಯಾರು ನನಗಂತೂ ಗೊತ್ತಿಲ್ಲ. ತುಂಬ ಜನ ಈ ಕ್ವಶನ್ ಕೇಳಿದ್ದಾರೆ, ವಾಣಿ ಅಂದರೆ ಯಾರು ಸರ್ ಅಂತ. ವಾಣಿ ಅಂದರೆ ಧ್ವನಿ. ಅದು ನಿಮ್ಮ ಧ್ವನಿ, ನಿಮಗೆ ಧ್ವನಿಯಾಗಿರಬೇಕು ಅಂತ ಹೇಳಿ ಒಂದು ಈ ಡಿಜಿಟಲ್ ಮೀಡಿಯಾನ ಪ್ರಾರಂಭ ಮಾಡಿದ್ವಿ. ವೆಬ್ಸೈಟು, ಯೂಟ್ಯೂಬು, ಫೇಸ್ಬುಕ್ಕು ಎಲ್ಲ ಸೇರಿ 1,00,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಒಂದು ಒಳ್ಳೆ ಚಪ್ಪಾಳೆ ಹೊಡೆದು ಖುಷಿ ಪಡಿಸ್ಬೋದಲ್ಲ. 1,00,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಆ 1,00,000 ಜನ ಸಬ್ಸ್ಕ್ರೈಬ್ ಎಲ್ಲ ಪರವಾಗಿ ನೀವಿಷ್ಟು ಬಂದಿದ್ದೀರಾ, ನಿಮಗೂ ಒಂದು ಚಪ್ಪಾಳೆ ಹೊಡಿಬೋದಲ್ಲ. ನೀವು ನೋಡ್ತಾ ಇದ್ದೀರಾ, ಹಲವಾರು ವಸಂತವಾಣಿಯಲ್ಲಿ ಹಾಕುವಂಥ ಪ್ರೋಗ್ರಾಮ್ಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ. 28 ದಿನಕ್ಕೆ 48 ಮಿಲಿಯನ್ ಜನ ವಸಂತವಾಣಿಯನ್ನು ನೋಡ್ತಾ ಇದ್ದಾರೆ. ಎಷ್ಟು ಸಾಧನೆ ತಾನೇ ಅದು. ಯಾಕೆ ಅಂತ ಅಂದರೆ ಹಿಂದೊಂದು ಕಾಲ ಇತ್ತು. ಒಂದು ಪತ್ರಿಕೆಯಲ್ಲಿ ಒಬ್ಬ ವರದಿಗಾರ ಅಂತ ಅಂದರೆ ಅವನು ಸುದ್ದಿಯನ್ನು ಸಂಗ್ರಹ ಮಾಡಿ ಆ ಪತ್ರಿಕೆಗೆ ಕೊಡ್ತಾ ಇದ್ದ. ಆದರೆ ಇವತ್ತು ಕಾಂಪಿಟೇಷನ್ ಯುಗ. ಯಾರ ಕೈಲಿ ಹ್ಯಾಂಡ್ ರೈಟ್ ಫೋನ್ ಇದೆ, ಯಾರ ಕೈಲಿ
ಒಂದು ಸ್ಮಾರ್ಟ್ ಫೋನ್ ಇದೆ, ಎಲ್ಲರೂ ಕೂಡ ನೀವೆಲ್ಲ ವರದಿಗಾರರೇ, ನಿಜ ತಾನೇ? ಯಾವ್ದಾರ ಒಂದು ಘಟನೆ ನಡೀತಾ ಇದ್ರೆ ಏನು ಮಾಡ್ತೀರಾ? ಲೈವ್ ಮಾಡ್ತೀರಾ, ವಿಡಿಯೋ ತಗೊಂಡು ಸ್ಟೇಟಸ್ಗೆ ಹಾಕ್ತೀರಾ, ವಾಟ್ಸಪ್ಗೆ ಹಾಕ್ತೀರಾ, ಯೂಟ್ಯೂಬ್ಗೆ ಹಾಕ್ತೀರಾ. ನೀವೆಲ್ಲ ಕೂಡ ವರದಿಗಾರರೇ. ಇವತ್ತು ಹೇಗಿದೆ ತಂತ್ರಜ್ಞಾನ ಅಂದರೆ ಪ್ರತಿಯೊಬ್ಬರು ಕೂಡ ವರದಿಗಾರರು. ಹಾಗಾಗಿ ನೀವೆಲ್ಲ ಕೂಡ ನಮಗೆ ಕಾಂಪಿಟೇಟ್ರು. ಆದರೆ ನಾವು ನಿಮ್ಮ ಥರ ಮಾಡಬಾರ್ದು, ಒಂದು ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಈ ಸಂಕ್ರಾಂತಿ ಸಂಭ್ರಮ ಅನ್ನೋ ಕಾರ್ಯಕ್ರಮವನ್ನು ವಸಂತೋತ್ಸವದ ಹೆಸರಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರ ಹೀಗೆ ಇದ್ದರೆ ಪ್ರತಿ ತಿಂಗಳು ಇದೇ ಥರ ಕಾರ್ಯಕ್ರಮ ಮಾಡೋಣ. ತಿಂಗಳಿಗೊಂದು ಕಾರ್ಯಕ್ರಮ. ನಿಮ್ಮ ಮಕ್ಕಳಿಗೆ ನನಗೆ ಇನ್ನೊಂದು ಕನಸೇನು ಗೊತ್ತಾ? ಇಲ್ಲಿರೋರೆಲ್ಲ ನಮ್ಮವರೇನೆ ಅಲ್ವಾ? ಟ್ರೈನಿಂಗ್ ಕ್ಲಾಸು ಹೋಗ್ತಾ ಇರೋ ಮಕ್ಕಳು ನಮ್ಮೂರ ಮಕ್ಕಳು, ಟ್ರೈನಿಂಗ್ ಕೊಡ್ತಾ ಇರೋರು ನಮ್ಮೂರ ಮಕ್ಕಳು ಎಲ್ಲ ಇರಬೇಕಾದ್ರೆ ಒಂದು ವೇದಿಕೆ ಎಂತ ಕೊಡಬಾರ್ದು? ನಮ್ಮ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾರೆ, ನಮ್ಮ ಮಕ್ಕಳು ಯಾವ ಥರ ಅವ್ರನ್ನ ಕಲ್ತಿದ್ದಾರೆ ಅನ್ನೋದನ್ನು ನಾವು ನೋಡಬಾರ್ದು? ಅದಕ್ಕೊಂದು ವೇದಿಕೆ ಬೇಕಲ್ವಾ? ಆ ವೇದಿಕೆನ ಕಲ್ಪಿಸ್ಕೊಡೋ ಅಂಥ ಕೆಲಸವನ್ನು ವಸಂತವಾಣಿ ಕಡೆಯಿಂದ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಸಹಕಾರ ನಿಮ್ಮ ಪ್ರತಿಯೊಂದು ಸಹಕಾರ ನಮಗೆ ಬೇಕು ಬಂಧುಗಳೇ. ನಾವು ನಿಮ್ಮನ್ನು ಹಣ, ಐಶ್ವರ್ಯ, ಚಿನ್ನ, ಬೆಳ್ಳಿ, ವಜ್ರ, ರತ್ನ ಏನೂ ಕೇಳಲ್ಲ. ನಾವು ಕೇಳೋದು ನಿಮ್ಮನ್ನು ಏನು ಹೇಳಿ? ಸ್ನೇಹಿತರೆ, ಈ ವಿಡಿಯೋ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಒಂದು ಲೈಕು ಇನ್ನೆಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಗುರುಗಳು ಹೇಳಿದ್ದಾರೆ ಜಾಸ್ತಿ ಟೈಮ್ ತಗೋಬಾರ್ದು. ಹೌದು, ನನಗೂ ಜಾಸ್ತಿ ಟೈಮ್ ತಗೊಳ್ಳೋಕ್ಕೆ, ಯಾಕೆ ನನಗಿನ್ನೂ ತುಂಬ ಡ್ಯಾನ್ಸ್ಗಳಿದೆ, ನಾನು ನೋಡಬೇಕಾಗಿರೋವಂಥ ತುಂಬ ಡ್ಯಾನ್ಸ್ ಇದೆ. ನಂತರ ನಿಮಗೂ ಕೂಡ ಆಸೆ ಇದೆ, ಹಾಗಾಗಿ ಅದನ್ನು ಮಾಡ್ತಾ ಹೋಗೋಣ. ಇನ್ನೂ ಎಂತೆಂಥ ಇಲ್ಲಿ ನಿಮ್ಮ ಒಳಗಡೆನೇ ಇದೆ, ಎಂತೆಂಥ ಪ್ರತಿಭೆಗಳಿದೆ ಗೊತ್ತಾ? ಸ್ಟೇಜಲ್ಲಿ ಯಾರನ್ನು ನಾವು ಸ್ಟೇಜ್ ಮಾಡಿ ಜನಗಳನ್ನ ಕೂರಿಸಿ ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಬರೋ ಅಂಥವ್ರೆ ಹೀರೋಗಳು. ಹಾಗಾಗಿ ಗುರುಗಳ ಸಾನ್ನಿಧ್ಯದಲ್ಲಿ ಇದೊಂದು ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಸದಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಾನು ಕೇಳ್ತೀನಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಬಹುಮಾನಗಳಿದೆ. ರಂಗೋಲಿ ಬಿಡಿಸ್ತವ್ರಿಗೆ ಬಹುಮಾನ ಇದೆ, ಅದು ಕೊನೆಯಲ್ಲಿ ಕೊಡ್ತೀವಿ. ಹಾಗಾಗಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ನನಗೆ ಪ್ರೈಸ್ ಬರಲಿಲ್ಲ ಅಂದ್ಕೊಳ್ಳೋದು ಬೇಡ, ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.